ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್. ನಿನ್ನೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಇವತ್ತು ಬರುವ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಮೇನ್ 2-3 ಪಾಯಿಂಟ್ಗಳಿದ್ದವು ನಾವು ಡಿಸ್ಕಸ್ ಮಾಡಿರೋದು. ಯಾವುದಂದರೆ, ಒಂದು ಬಂದ್ಬಿಟ್ಟು ನಮ್ಮ ಸಾಮಾನ್ಯ ಜನರಿಗೆ ಒಂದು ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಎರಡನೆಯದು, ಶೇರ್ ಮಾರ್ಕೆಟಲ್ಲಿ ಯಾರು ಹೂಡಿಕೆ ಮಾಡ್ತಾರಲ್ಲ ಅವರಿಗೆ ಕೆಲವೊಂದು ಟ್ಯಾಕ್ಸ್ ಹೆಚ್ಚಿಗೆ ಆಗ್ಬೋದು, ಆದರೆ ಮಾರ್ಕೆಟ್ ಕ್ರ್ಯಾಶ್ ಆಗಬಹುದು, ಇಲ್ಲದಿದ್ದರೆ ಮಾರ್ಕೆಟ್ ಬುಲ್ ರನ್ ತೊಗೋಬೋದು ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ಆದರೆ ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರ ಇವತ್ತಾಯಿತು. ಮೇನ್ ಏನು, ನಮ್ಮ ಸಾಮಾನ್ಯ ಜನರಿಗೆ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಏನಂದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್. ಮೊದಲು 0ಇಂದ 2.5 ಲ್ಯಾಕ್ಗೆ ಝೀರೋ ಟ್ಯಾಕ್ಸ್ ಇತ್ತು, ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. ಇವಾಗ ಅದನ್ನು ಹೆಚ್ಚಿಗೆ ಮಾಡಿ 0ಇಂದ 3 ಲ್ಯಾಕ್ ರುಪೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು ಟ್ಯಾಕ್ಸ್ ರಿಜಿಮಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಂತ 0ಇಂದ 3 ಲಕ್ಷದವರೆಗೂ ನಿಲ್ ಅಂತ ಇದೆ, 3 ಲಕ್ಷದಿಂದ 6 ಲಕ್ಷದವರೆಗೂ 5% ಅಂತ ಇದೆ. ಅದೇ ಥರ ಸ್ಟೇಜ್ ವೈಸ್ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇದರಲ್ಲಿ ನಾವು ಬರೋದು 0ಇಂದ 3 ಲಕ್ಷದವರೆಗೆ ಮೋಸ್ಟ್ಲಿ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ, ನಾವು ನಿಲ್ ಟ್ಯಾಕ್ಸ್ ಕಟ್ಟೋದಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಇನ್ ಕೇಸ್ ಏನಾದರೂ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವವರಿಗೆ ಟ್ಯಾಕ್ಸ್ ಏನಾದರೂ ಹೆಚ್ಚಾಯಿತಂದರೆ ಮಾರ್ಕೆಟ್ ಬೀಳುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದಾಗೆ ಇವತ್ತು ಅದೇ ಥರ ಆಯಿತು. ಇವತ್ತೇನಾಯಿತು, ಬೆಳಗ್ಗೆ LTCG ಅಂತ STCG ಎರಡು ಬರುತ್ತೆ. LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಾಗೂ STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇವು ಎರಡರಲ್ಲಿ ಅವರು ಸ್ವಲ್ಪ ಮಾತ್ರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಮೊದಲು LTCGಯಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ 10% ಇತ್ತು. ನೀವೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ 1 ವರ್ಷಕ್ಕಿಂತ ಹೆಚ್ಚು ನೀವು ಏನಾದರೂ ನಿಮ್ಮ ಸ್ಟಾಕ್ಗಳನ್ನು ಇಟ್ಟು 1 ವರ್ಷದ ಮೇಲೆ ಅದನ್ನು ಸೇಲ್ ಮಾಡಿದರೆ ಅದಕ್ಕೆ 10%, ಅದರ ಬರುವ ಪ್ರಾಫಿಟ್ಗೆ 10% ಅವರು ಟ್ಯಾಕ್ಸ್ ಕಟ್ ಮಾಡ್ತಾಯಿದ್ರು. ಆದರೆ ಇವಾಗ ಅದನ್ನು 2.5% ಹೆಚ್ಚಿಗೆ ಮಾಡಿ 2% ಹೆಚ್ಚಿಗೆ ಮಾಡಿ ಇವಾಗ 12% ಮಾಡಿದ್ದಾರೆ. 2% ಜಾಸ್ತಿ ಆಯಿತು. ಅದೇ ಥರ ಈಗ STCG ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದು ಮೊದಲು ಬಂದುಬಿಟ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ನಿಮ್ಮಲ್ಲಿ ಇರುವ ಸ್ಟಾಕನ್ನು ವಿದಿನ್ 1 ವರ್ಷ ಒಳಗಡೆ ನೀವು ಸೇಲ್ ಮಾಡಿದರೆ ಅದಕ್ಕೆ 15% ಇತ್ತು, ಇವಾಗ ಬಂದುಬಿಟ್ಟು ಅದನ್ನು 20% ಅಂತ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮಾರ್ಕೆಟಿಗೆ ಈ ವಿಷಯ ಹಿಡಿಸಲಿಲ್ಲ. ಅದಕ್ಕಾಗಿ ಏನಾಯ್ತಂದರೆ, ನೀವು ನೋಡ್ಬೋದು ಇಲ್ಲಿ ಇದು ಬಜೆಟ್ ಅವರಲ್ಲೇ ಮಾರ್ಕೆಟ್ ಒಂದು 500 ಪಾಯಿಂಟ್ ಕರೆಕ್ಷನ್ ಆಯಿತು. ಎಷ್ಟು? 500 ಪಾಯಿಂಟ್ ಕರೆಕ್ಷನ್ ಆಯಿತು. ಆಮೇಲೆ ಮತ್ತೆ ರಿಕವರಿ ಆಯಿತು ಬಿಡಿ. ಆದರೆ ಇದು ಮಾರ್ಕೆಟಲ್ಲಿ ಮೋಸ್ಟ್ಲಿ ಇದು ಹೀಗೆ ಕಂಟಿನ್ಯೂ ಆಗ್ಬೋದು, ಸಣ್ಣ ಪುಟ್ಟ ಕರೆಕ್ಷನ್ ಬರ್ಬೋದು. ಯಾಕಂದರೆ ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಗೆ ಇದು ಹಿಡಿಸಲಿಲ್ಲ, ಇಷ್ಟ ಆಗಲಿಲ್ಲ. ಓಕೆ, ಮತ್ತು ಇದರಲ್ಲಿ ನೋಡೋದಾದರೆ ತುಂಬ ಜನ ಪೊಸಿಷನಲ್ ಟ್ರೇಡ್ ಹಾಗೂ ಸ್ವಿಂಗ್ ಟ್ರೇಡಲ್ಲಿ ಪೊಸಿಷನ್ ಹೋಲ್ಡ್ ಮಾಡ್ತಾರೆ. ಇದರಲ್ಲಿ ಈ ಪೊಸಿಷನಲ್ ಟ್ರೇಡ್ ಹಾಗೂ ಸ್ವಿಂಗ್ ಟ್ರೇಡಲ್ಲಿ ಇವಾಗ 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇವರು. ಯಾಕಂದರೆ ಸ್ವಿಂಗ್ ಟ್ರೇಡ್ ಅಂದರೆ ಯಾವ ಥರ ಅಂದರೆ, ಲೋ ಅಲ್ಲಿ ಬೈ ಮಾಡ್ತಾರೆ, ಒಂದು 5 to 10% ರಿಟರ್ನ್ಸ್ ಬಂದುಬಿಟ್ರೆ ಅವರು ಎಕ್ಸಿಟ್ ಆಗ್ತಾರೆ. ಆದರೆ ಅದು ವಿದಿನ್ 3 months 2 months ಈ ಥರ ಇರುತ್ತೆ. ಅದರಲ್ಲಿ ಎಕ್ಸಿಟ್ ಆಗಿಬಿಟ್ರೆ 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಈ ಕಾರಣದಿಂದ ಸುಮಾರು ಜನ ಇವಾಗ ಶೇರ್ ಮಾರ್ಕೆಟಲ್ಲಿ ಬಂದುಬಿಟ್ಟು ದುಡ್ಡು ಹೂಡಿಕೆ ಮಾಡಿ ಒಂದು ಒಳ್ಳೆ ರಿಟರ್ನ್ ತೊಗೊಳ್ತಾ ಇದ್ರು. ಇವಾಗ ತಾನೇ ನಮ್ಮ ದೇಶದ ಜನ ಶೇರ್ ಮಾರ್ಕೆಟ್ಗೆ ಒಂದು ಎಂಟ್ರಿ ಕೊಟ್ಟಿದ್ದರು. ಈ ಒಂದು ಟ್ಯಾಕ್ಸ್ರಿಂದ ಒಂದು ಹಿಂಜರಿತ ಉಂಟಾಗಬಹುದು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಲೆಟ್ಸ್ ಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.